ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಸೂರ್ಯ ರಾಶಿ ಚಕ್ರದ 5ನೇ ರಾಶಿಗೆ ಅಧಿಪತಿ. ಈ ರಾಶಿ ಚಕ್ರವು ಸಿಂಹವನ್ನ ಪ್ರತಿನಿಧಿಸುತ್ತದೆ. ಈ ರಾಶಿ ಚಿಹ್ನೆಯಲ್ಲಿ ಜನಿಸಿದ ವ್ಯಕ್ತಿಯ ಮೇಲೆ ಸೂರ್ಯದೇವನ ಪರಿಣಾಮ ಹೆಚ್ಚು. ಜ್ಯೋತಿಷ್ಯದ ಪ್ರಕಾರ ಸೂರ್ಯದೇವ ಸಿಂಹ ರಾಶಿಯ ಅಧಿಪತಿ ಮತ್ತು ನವಗ್ರಹಗಳ ರಾಜನೂ ಹೌದು. ಈ ರಾಶಿಯ ಜನರ ನಡವಳಿಕೆ ಗುಣಲಕ್ಷಣದಲ್ಲಿ ತಮ್ಮದೇ ಆದ ವೈಶಿಷ್ಟ್ಯವನ್ನ ಹೊಂದಿದ್ದಾರೆ. ತಮ್ಮ ಸಮಸ್ಯೆಗಳನ್ನು ತಮ್ಮದೇ ಆದ ರೀತಿಯಲ್ಲಿ ಪರಿಹರಿಸುವಲ್ಲಿ ಪರಿಣಿತರಾಗಿದ್ದಾರೆ. ಈ ರಾಶಿಚಕ್ರದ ಜನರು ತುಂಬಾ ಧೈರ್ಯಶಾಲಿ ಮತ್ತು ಭಾವೋದ್ರಿಕ್ತರು. ಜೊತೆಗೆ ಸ್ನೇಹದ ವಿಷಯದಲ್ಲಿ ಬಹಳ ನಿಷ್ಠಾವಂತರು. ಅವರಿಗಾಗಿ ಏನು ಬೇಕಾದರೂ ಮಾಡಲು ಸಿದ್ಧರಾಗಿರುತ್ತಾರೆ. ಸಿಂಹ ರಾಶಿಯಲ್ಲಿ ಜನಿಸಿದ ಜನರು ಯಾವುದೇ ಕೆಲಸವನ್ನ ಹೃದಯದಿಂದ ಮಾಡುತ್ತಾರೆ. ಈ ರಾಶಿಯ ಜನರು ಮಾತನಾಡಲು ಇಷ್ಟಪಡುತ್ತಾರೆ. ಇವರು ಸುತ್ತಿ ಬಳಸಿ ಏನನ್ನೂ ಹೇಳುವುದಿಲ್ಲ. ಅದು ಅವರಿಗೆ ಇಷ್ಟವಾಗುವುದಿಲ್ಲ ಕೂಡ. ಹಾಗಾಗಿ ಈ ರಾಶಿಯ ಜನರು ಈ ಸಂಬಂಧದಲ್ಲಿ ತೊಂದರೆಗೆ ಸಿಲುಕುತ್ತಾರೆ. ಈ ರಾಶಿಯ ಜನರು ಮೌನವಾಗಿರಲು ಇಷ್ಟಪಡುವುದಿಲ್ಲ. ಸೂರ್ಯದೇವನ ಪ್ರಭಾವದಿಂದಾಗಿ ಸಿಂಹ ರಾಶಿಯ ಜನರು ಸಂಘಟನೆಯಲ್ಲಿ ಸಾಕಷ್ಟು ಶಕ್ತಿಯನ್ನು ವ್ಯಯಿಸುತ್ತಾರೆ. ಅವರ ಕುಟುಂಬದ ಸುರಕ್ಷತೆ ಮತ್ತು ಅವರ ಸುರಕ್ಷತೆಗೆ ಬದ್ಧರಾಗಿದ್ದಾರೆ. ಈ ರಾಶಿಯ ಜನರು ತಮ್ಮ ಲಾಭಕ್ಕಾಗಿ ಏನು ಬೇಕಾದರೂ ಮಾಡುತ್ತಾರೆ. ಕೆಲವೊಮ್ಮೆ ತಮ್ಮ ಅಗತ್ಯಗಳನ್ನು ಪೂರೈಸಲು ಇತರರನ್ನು ನಿರ್ಲಕ್ಷಿಸುತ್ತಾರೆ. ಅವರು ರಾಜನಂತೆ ಬದುಕಲು ಇಷ್ಟಪಡುತ್ತಾರೆ. ಅವರು ಎಂದಿಗೂ ಇತರರ ಯಶಸ್ಸಿನ ಬಗ್ಗೆ ಅಸೂಯೆ ಪಡುವುದಿಲ್ಲ. ಆದರೆ ಸಿಂಹ ರಾಶಿಯವರು ಯಾವಾಗಲೂ ಸಹಾಯಕ್ಕಾಗಿ ಮುಂದಾಗುತ್ತಾರೆ. ಇವರು ಒಂದೇ ಕಡೆ ನಿಲ್ಲುವ ಜಾಯಮಾನದವರಲ್ಲ. ಜೀವನ ಎನ್ನುವುದು ಸೋಲು ಗೆಲುವಿನ ಆಟ. ಗೆದ್ದವನಿಗೆ ಸೋಲಬಾರದೆಂಬ ಭಯ ಇದ್ರೆ ಸೋತವನಿಗೆ ಗೆಲ್ಲಲೇಬೇಕೆಂಬ ಛಲವಿರುತ್ತದೆ. ಸಿಂಹ ರಾಶಿಯವರ ನಕ್ಷತ್ರಾಧಾರಿತ ಜನ್ಮ ರಹಸ್ಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಅದಕ್ಕೂ ಮುಂಚೆ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಕಾಲಪುರುಷನ ಕುಂಡಲಿಯಲ್ಲಿ ಸಿಂಹರಾಶಿ ಪಂಚಮ ಸ್ಥಾನದಲ್ಲಿ ಕಂಡುಬರುತ್ತದೆ. ಸಿಂಹರಾಶಿಯಲ್ಲಿ ಮಖ ನಕ್ಷತ್ರದ 4 ಪಾದಗಳು, ಪೂರ್ವ ಫಾಲ್ಗುಣಿ ನಕ್ಷತ್ರದ 4 ಪಾದಗಳು ಹಾಗೂ ಉತ್ತರ ಫಾಲ್ಗುಣಿ ನಕ್ಷತ್ರದ 1ನೇ ಪಾದ ಕಂಡುಬರುತ್ತದೆ. ಸಿಂಹರಾಶಿಯ ಅಧಿಪತಿ ಸೂರ್ಯಗ್ರಹ. ಈ ರಾಶಿ ಚಿಹ್ನೆ ಸಿಂಹ. ಈ ರಾಶಿಯವರಿಗೆ ಸಾಹಸಿಗಳು, ಧೈರ್ಯವಂತರು. ಜೀವನದ ಯಾವುದೇ ಕಠಿಣ ಪರಿಸ್ಥಿತಿಯಲ್ಲಿಯೂ ಛಲ ಬಿಡದೆ ಬಹಳ ಬುದ್ಧಿವಂತಿಕೆಯಿಂದ, ಸಮಯ ಪ್ರಜ್ಞೆಯಿಂದ ಹೋರಾಟ ಮಾಡಿ ಗೆಲುವನ್ನು ಸಾಧಿಸುವವರು. ಆತ್ಮವಿಶ್ವಾಸಿಗಳು, ಸ್ವಾಭಿಮಾನಿಗಳಾಗಿ ಇರುತ್ತೀರಾ. ಉದಾರಿಗಳು. ಸಿಂಹ ರಾಶಿಯವರು ರಾಜನ ರೀತಿ ಜೀವನ ನಡೆಸಲು ಇಷ್ಟಪಡುವವರು. ಗೌರವಕ್ಕೆ ಹೆಚ್ಚು ಪ್ರಾಧಾನ್ಯತೆ ಕೊಡುವವರು. ಸಾಮಾಜಿಕ ಸನ್ಮಾನ, ಪ್ರತಿಷ್ಠೆಗೆ ಮಹತ್ವ ಕೊಡುವವರು. ಇವರ ಆತ್ಮಗೌರವಕ್ಕೆ ಯಾರಾದರೂ ಚ್ಯುತಿಗೊಳಿಸಿದರೆ ಆ ಜಾಗದಲ್ಲಿ ಒಂದು ಕ್ಷಣವೂ ನಿಲ್ಲುವುದಿಲ್ಲ. ಒಂದು ತಕ್ಕಡಿಯಲ್ಲಿ ಹಣ ಹಾಗೂ ಗೌರವ, ಪ್ರತಿಷ್ಠೆಯನ್ನು ಇಟ್ಟು ಯಾವುದು ಬೇಕು ಎಂದು ಕೇಳಿದರೆ ಸಿಂಹ ರಾಶಿಯವರು ಮೊದಲು ಆಯ್ಕೆ ಮಾಡಿಕೊಳ್ಳುವುದೇ ಗೌರವ ಹಾಗೂ ಪ್ರತಿಷ್ಠೆಯನ್ನು. ನೀವು ಸಿಂಹ ರಾಶಿಯಲ್ಲಿಯೇ ಜನಿಸಲು ಕಾರಣವನ್ನು ನೋಡೋದಾದರೆ, ಶಾಸ್ತ್ರಗಳ ಪ್ರಕಾರ ಜನ್ಮ ಎಂದರೇನು? ಜೀವಾತ್ಮದ ಸೂಕ್ಷ್ಮ ಶರೀರದೊಂದಿಗೆ ಪಂಚಭೂತಗಳು ಶರೀರದೊಳಗೆ ಪ್ರವೇಶಿಸುವುದೇ ಜನ್ಮ. ಈ ಜನ್ಮವನ್ನು ನೀವು ನಿಮ್ಮ ಜೀವಾತ್ಮದಿಂದ ಪಡೆದಿರುತ್ತೀರಾ. ಈ ಜೀವಾತ್ಮಕ್ಕೆ ಸಂಬಂಧಿಸಿದಂಥ ಪೂರ್ವ ಕರ್ಮಗಳನ್ನು ನಿಮ್ಮೊಂದಿಗೆ ಪಡೆದುಕೊಂಡು ಹುಟ್ಟಿರುತ್ತೀರಾ. ಜೊತೆಯಲ್ಲಿಯೇ ಈ ಜನ್ಮದ ಕರ್ಮಫಲಗಳನ್ನು ನಿಮ್ಮ ಜೊತೆಯಲ್ಲಿ ತೆಗೆದುಕೊಂಡು ಹೋಗ್ತೀರಾ. ಸಿಂಹ ರಾಶಿಯನ್ನ ರಾಜನ ರಾಶಿ ಎಂದು ಹೇಗೆ ಕರೆಯುತ್ತಾರೆ? ಇದಕ್ಕೆ ಕಾರಣವಿದೆ. ನಿಮ್ಮ ಪೂರ್ವ ಜನ್ಮದಲ್ಲಿ ನೀವು ಮಾಡಿದ ಪುಣ್ಯದ ಕೆಲಸಗಳನ್ನು, ದಾನ, ಸೇವೆ, ಎಲ್ಲರಿಗೂ ಸಹಾಯ ಮಾಡಿದ ಕಾರಣದಿಂದ ಈ ಜನ್ಮದಲ್ಲಿ ಸಿಂಹ ರಾಶಿಯಲ್ಲಿ ನಿಮ್ಮ ಜನನವಾಗಿರುತ್ತದೆ. ಈ ಜನ್ಮದಲ್ಲಿಯೂ ಸಹಾಯ ಕೇಳಿದವರಿಗೆ ನಿಸ್ವಾರ್ಥವಾಗಿ ಸಹಾಯ ಮಾಡುವ ರಾಜನ ಗುಣವಿದೆ. ರಾಜನ ಕೆಲಸವೇನು? ತನ್ನ ಪ್ರಜೆಗಳಿಗೆ ಅವಶ್ಯಕತೆ ಇರುವವರಿಗೆ ಮೂಲಭೂತ ಸೌಕರ್ಯಗಳನ್ನು, ಕಷ್ಟದಲ್ಲಿರುವವರಿಗೆ ಸೇವೆ ಒದಗಿಸುವುದು ರಾಜನ ಕೆಲಸವಾಗಿದೆ. ಈ ಗುಣಗಳನ್ನು ಸಿಂಹ ರಾಶಿಯವರು ಜನ್ಮದತ್ತವಾಗಿಯೇ ಪಡೆದುಕೊಂಡು ಹುಟ್ಟಿರುತ್ತೀರಾ. ನಿಮ್ಮ ಪಂಚಮ ಸ್ಥಾನದಿಂದ ವಿಶ್ಲೇಷಣೆ ಮಾಡೋದಾದರೆ, ನಿಮ್ಮ ಪಂಚಮ ಸ್ಥಾನದಲ್ಲಿ ಧನಸ್ಸು ರಾಶಿ ಕಂಡುಬರುತ್ತದೆ. ಧನಸ್ಸು ರಾಶಿಯ ಲಕ್ಷಣಗಳೇನು? ಏಕಾಗ್ರತೆ, ಕರ್ತವ್ಯನಿಷ್ಠೆ, ಧ್ಯೇಯಗಳ ಕಡೆ ಗುರಿಯ ಕಡೆ ಗಮನ ಕೊಡುವಂತಹ ಗುಣಗಳು. ನಿಮ್ಮಲ್ಲಿಯೂ ಈ ಎಲ್ಲ ಗುಣಗಳನ್ನು ಕಾಣಬಹುದು. ನಕ್ಷತ್ರದ ಪ್ರಕಾರ ನೋಡೋದಾದರೆ, ಮಖ ನಕ್ಷತ್ರದಲ್ಲಿ ಜನಿಸಿದವರಿಗೆ ಮೊದಲಿಗೆ ಕೇತುವಿನ ಮಹಾದಶ ಪ್ರಾರಂಭವಾಗುತ್ತದೆ. ಮಖ ನಕ್ಷತ್ರದವರಿಗೆ ಪಿತೃಗಳ ಆಶೀರ್ವಾದವಿರುತ್ತದೆ. ನಿಮ್ಮ ಪ್ರತಿ ಕೆಲಸಕ್ಕೂ ನಿಮ್ಮ ಪಿತೃಗಳು ಸಹಾಯ ಮಾಡುತ್ತಾರೆ. ಕೇತು ಮಹಾದಶ 7 ವರ್ಷಗಳ ಕಾಲ ಕಂಡುಬರುತ್ತದೆ. ನೀವು ಬಾಲ್ಯವನ್ನು ಕೇತುವಿನ ದಶದಲ್ಲಿಯೇ ಕಳೆದು ತೀರಾ ನಂತರ ಗ್ರಹ ಮಹಾದಶ, ಶುಕ್ರ ಗ್ರಹ ಮಹಾದಶ ಪ್ರಾರಂಭವಾಗುತ್ತದೆ.
ಸಿಂಹ ರಾಶಿಯವರಿಗೆ ಪರಾಕ್ರಮ ಭಾವ ಹಾಗೂ ದಶಮಾಧಿಪತಿಯಾಗುವಂತಹ ಗ್ರಹ ಅಂದರೆ ಶುಕ್ರ ಗ್ರಹ ನಿಮ್ಮ ಕರ್ಮಸ್ಥಾನದ ಅಧಿಪತಿಯಾಗಿರುವುದರಿಂದ ನೀವು ನಿಷ್ಠ ಕರ್ಮವನ್ನು ಶುಕ್ರ ದೆಸೆಯಲ್ಲಿ ಮಾಡಿ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಪಡೆಯುತ್ತೀರಾ. ನಿಮಗೆ 25-26ನೇ ವಯಸ್ಸಿನಲ್ಲಿ ಸೂರ್ಯಗ್ರಹದ ದಶ ಪ್ರಾರಂಭವಾಗುತ್ತದೆ. ಸೂರ್ಯ ಮಹಾದಶ ಕಾಲದಲ್ಲಿ ನೀವು ನೇಮಾಗೋ ಫೇಮನ್ನು ಮಾಡುತ್ತೀರಾ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಈ ಸಮಾಜದಲ್ಲಿ ಗೌರವ ಪ್ರತಿಷ್ಠೆ ಕೀರ್ತಿಯನ್ನು ಸಂಪಾದನೆ ಮಾಡ್ತೀರಾ. ನಂತರ ಚಂದ್ರದಶ ಕುಜದಶ ಪ್ರಾರಂಭವಾಗುತ್ತದೆ. ನೀವು ಈ ರಾಶಿಯಲ್ಲಿ ಜನಿಸಿ ಬೇರೆಯವರಿಗಾಗಿ ಸಹಾಯವನ್ನು ಮಾಡುತ್ತೀರಾ. ಸಹಾಯ ಮಾಡಿದ್ದನ್ನು ಯಾರಿಗೂ ಹೇಳಿ ತೋರಿಸುವುದಿಲ್ಲ. ಜೀವನದ ಪ್ರಶ್ನೆಗಳಿಗೆ ಸಮಸ್ಯೆಗಳಿಗೆ ಉತ್ತರ ಕಂಡುಕೊಳ್ಳುವಂತಹ ಗುಣ ಜನ್ಮ ಪಡೆದುಕೊಂಡು ಜನಿಸಿರುತ್ತೀರಾ. ಸಿಂಹ ರಾಶಿಯವರ ವ್ಯವಸ್ಥಾನದಲ್ಲಿ ಕಟಕ ರಾಶಿ ಬರುವುದರಿಂದ ಕಟಕ ರಾಶಿಯ ಅಧಿಪತಿ ಚಂದ್ರಗ್ರಹ ಆಧ್ಯಾತ್ಮಿಕ ಉನ್ನತಿಯನ್ನು ಬಿಂಬಿಸುತ್ತದೆ. ಆಧ್ಯಾತ್ಮಿಕ ದೃಷ್ಟಿಯಿಂದ ಶುಭ ಸ್ಥಾನದಲ್ಲಿರುತ್ತದೆ. ಪೂರ್ವ ಫಾಲ್ಗುಣಿ ನಕ್ಷತ್ರದಲ್ಲಿ ಜನಿಸಿದವರಿಗೆ ಹುಟ್ಟಿನಿಂದಲೇ ಶುಕ್ರದ್ರಸ ಪ್ರಾರಂಭವಾಗಿರುತ್ತದೆ. ಪೂರ್ವ ಫಲ್ಗುಣಿ ನಕ್ಷತ್ರದಲ್ಲಿ ಜನಿಸಿದವರು ಚಿನ್ನದ ಚಮಚವನ್ನು ಬಾಯಲ್ಲಿ ಇಟ್ಕೊಂಡು ಜನಿಸಿರ್ತೀರಾ ಎಂದು ಹೇಳಬಹುದು. ನಿಮ್ಮ ಕುಟುಂಬದವರು ನಿಮಗೆ ಅವಶ್ಯಕತೆಗಿಂತ ಹೆಚ್ಚಿನ ಪ್ರೀತಿ ಹಾಗೂ ಕಾಳಜಿಯನ್ನು ತೋರಿಸುತ್ತಾರೆ. ನಿಮಗೆ ಹಣಕಾಸಿನ ವಿಚಾರದಲ್ಲಿ ಹೆಚ್ಚು ತೊಂದರೆಗಳಿರುವುದಿಲ್ಲ. ನಿಮ್ಮ ಸೌಭಾಗ್ಯ ಅದೃಷ್ಟ ಚೆನ್ನಾಗಿರುತ್ತದೆ. ಶುಕ್ರ ಗ್ರಹದ ಆಕರ್ಷಕ ಗುಣಗಳು ನಿಮ್ಮಲ್ಲಿ ಕಂಡುಬರುತ್ತವೆ. ಪೂರ್ವ ಫಲ್ಗುಣಿ ನಕ್ಷತ್ರದವರು ಬಾಲ್ಯದಿಂದಲೇ ಲಕ್ಸುರಿಯಸ್ ಥಿಂಗ್ಸ್ಗಳಿಗೆ ಖರ್ಚು ಮಾಡುವ, ಜೀವನದ ಆನಂದವನ್ನು ಅನುಭವಿಸುವ ಮೋಜಿನ ಗುಣದವರು. ಬ್ರಾಂಡೆಡ್ ಮೊಬೈಲ್, ಬ್ರಾಂಡೆಡ್ ಕಾರ್, ಲಕ್ಸುರಿಯಸ್ ಕ್ಲಾತ್ಸ್ಗಳು ಇವುಗಳನ್ನೇ ಬಳಸುವುದು. ನೀವು ಕ್ವಾಲಿಟಿಯಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಆಗುವುದಿಲ್ಲ. ಉತ್ತರ ಫಲ್ಗುಣಿ ನಕ್ಷತ್ರದಲ್ಲಿ ಜನಿಸಿದವರ ಬಾಲ್ಯ ಬಹಳ ವಿಭಿನ್ನವಾಗಿರುತ್ತದೆ. ಚಿಕ್ಕವರಿದ್ದಾಗಲೇ ಇವರ ಮುಖದಲ್ಲಿ ಸೂರ್ಯನ ವರ್ಚಸ್ಸು ತೇಜಸ್ಸು ಕಂಡುಬರುತ್ತದೆ. ಇವರು ದೊಡ್ಡವರಾದ ಮೇಲೆ ಒಳ್ಳೆಯ ಹೆಸರು ಕೀರ್ತಿ ಮಾಡುವವರು ಹಾಗೂ ಅಲೌಕಿಕ ಕಾರ್ಯಗಳನ್ನು ಮಾಡುವವರೆಂದು ಹೇಳ್ಬೋದು. ಆದರೆ ಉತ್ತರ ಫಲ್ಗುಣಿ ನಕ್ಷತ್ರದವರು ಯೌವನಾವಸ್ಥೆಯಲ್ಲಿ ಹಲವು ಚಾಲೆಂಜಸ್ಗಳನ್ನು ಹೋರಾಟಗಳನ್ನು ಎದುರಿಸಿ ಮತ್ತೆ ಗೆಲುವಿನ ಕಡೆ ತಮ್ಮ ಪಯಣವನ್ನು ಪ್ರಾರಂಭಿಸುತ್ತಾರೆ. ಈ ರೀತಿ ಸಿಂಹ ರಾಶಿಯಲ್ಲಿ ಜನಿಸಿದವರು ಪ್ರತಿಫಲಾಪೇಕ್ಷೆ ಬಯಸದೆ ಸೇವೆ ಕಾರ್ಯ ಮಾಡಲು ಈ ರಾಶಿಯಲ್ಲಿ ನಿಮ್ಮ ಜನನವಾಗಿರುತ್ತದೆ. ಸಿಂಹ ರಾಶಿಯಲ್ಲಿ ಜನಿಸಿದ ಜನರು ತಮಾಷೆಯ ಸ್ವಭಾವದವರಾಗಿರುತ್ತಾರೆ. ಅವರು ಬೇರೆಯವರೊಂದಿಗೆ ಸುಲಭವಾಗಿ ಬೆರೆಯುತ್ತಾರೆ. ಗುರಿ ಮುಟ್ಟುವ ಆತ್ಮವಿಶ್ವಾಸ ಮತ್ತು ವೇಗ ಯಾವಾಗಲೂ ಇರುತ್ತದೆ. ಆದಾಗ್ಯೂ ಕೆಲವೊಮ್ಮೆ ಅವರು ತಮ್ಮ ಧ್ಯಾನದಿಂದ ವಿಮುಖರಾಗುತ್ತಾರೆ. ಸಿಂಹ ರಾಶಿಯವರಿಗೆ ತಮ್ಮ ಭವಿಷ್ಯದ ಬಗ್ಗೆ ಸ್ಪಷ್ಟ ಚಿತ್ರಣ ಇರುತ್ತದೆ. ಕೆಲವರು ತಮ್ಮ ಕುಟುಂಬಕ್ಕೆ ಸಂಪೂರ್ಣವಾಗಿ ಬದ್ಧವಾಗಿರುತ್ತಾರೆ. ಆದರೆ ಭವಿಷ್ಯವನ್ನು ರೂಪಿಸುವಲ್ಲಿ ಅವರಿಗೆ ಮನಸ್ಸಿರುವುದಿಲ್ಲ. ಈ ರಾಶಿಯವರು ಸರಿಯಾದ ಮಾರ್ಗವನ್ನು ಅನುಸರಿಸಿದರೆ ಮತ್ತು ದುರಹಂಕಾರವನ್ನು ಬಿಟ್ಟರೆ ಸಾಕು ಖ್ಯಾತಿಯನ್ನು ಪಡೆಯುತ್ತಾರೆ. ಉತ್ತಮ ಆದಾಯವನ್ನು ಗಳಿಸುತ್ತಾರೆ. ಆದರೆ ಈ ರಾಶಿಚಕ್ರದ ಕೆಲವು ಜನರು ತಮ್ಮ ಅಹಂಕಾರದಿಂದ ಅನೇಕ ಬಾರಿ ಅಸಮಾಧಾನಗೊಳ್ಳುತ್ತಾರೆ ಮತ್ತು ತಪ್ಪಾದ ಹಾದಿಯಲ್ಲಿ ನಡೆಯಲು ಪ್ರಾರಂಭಿಸುತ್ತಾರೆ. ಇದರಿಂದಾಗಿ ಅವರಿಗೆ ಭವಿಷ್ಯ ಇರುವುದಿಲ್ಲ. ಈ ರಾಶಿಯ ಜನರು ಸ್ವಭಾವದಲ್ಲಿ ತುಂಬ ಕರುಣಾಮಯಿ ಮತ್ತು ಸಹಾನುಭೂತಿ ಹೊಂದಿದ್ದಾರೆ. ಸಿಂಹ ರಾಶಿಯ ಜನರು ತಮ್ಮ ಸಮಸ್ಯೆಗಳನ್ನು ತಮ್ಮದೇ ಆದ ರೀತಿಯಲ್ಲಿ ಪರಿಹರಿಸುವಲ್ಲಿ ಪರಿಣಿತರಾಗಿದ್ದಾರೆ. ಅವರು ತುಂಬ ನಿಷ್ಠಾವಂತರು ಮತ್ತು ಸ್ನೇಹಿತರನ್ನು ಬೆಂಬಲಿಸುತ್ತಾರೆ. ಸಿಂಹ ರಾಶಿಯ ಜನರು ಮಾತನಾಡಲು ಇಷ್ಟಪಡುತ್ತಾರೆ. ಈ ವಿಷಯದಲ್ಲಿ ಅವರು ಅನೇಕ ಬಾರಿ ಮೆಚ್ಚುಗೆಗೆ ಪಾತ್ರವಾಗುತ್ತಾರೆ. ಇವರು ನೇರವಾಗಿ ಮಾತನಾಡುವುದರಿಂದ ಬಂಧದಲ್ಲಿ ತೊಂದರೆಗೆ ಸಿಲುಕುತ್ತಾರೆ. ಸಿಂಹ ರಾಶಿಯ ಜನರು ಇತರರ ಯಶಸ್ಸಿನ ಬಗ್ಗೆ ಎಂದಿಗೂ ಅಸೂಯೆಪಟ್ಟವರಲ್ಲ. ಅವರು ಯಾವಾಗಲೂ ಸಹಾಯಕ್ಕಾಗಿ ಮುಂದಾಗುತ್ತಾರೆ. ಸಿಂಹ ರಾಶಿಯ ಜನರು ಸಂಘಟನೆಗಾಗಿ ಸಾಕಷ್ಟು ಶಕ್ತಿಯನ್ನು ವ್ಯಯಿಸುತ್ತಾರೆ. ಅವರ ಕುಟುಂಬದ ಸುರಕ್ಷತೆಗೆ ಬದ್ಧರಾಗಿದ್ದಾರೆ. ಸಿಂಹ ರಾಶಿಯ ಜನರು ಹೊಗಳಬೇಕೆಂದು ಇಷ್ಟಪಡುತ್ತಾರೆ. ಅವರು ಧಾರ್ಮಿಕ ಕಾರ್ಯಗಳಲ್ಲಿ ಮನಸ್ಸನ್ನು ಹೊಂದಿರುತ್ತಾರೆ. ಅವರು ತಮ್ಮ ಮನಸ್ಸಿನಲ್ಲಿ ಧರ್ಮವನ್ನು ಅನುಸರಿಸುತ್ತಾರೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೇನೆ. ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಸಿಂಹ ರಾಶಿಯವರೇ, ನೀವು ಹುಟ್ಟಿರುವುದೇ ಆಳುವುದಕ್ಕೆ, ಗೆಲ್ಲುವುದಕ್ಕೆ ಮತ್ತು ಇತಿಹಾಸ ಸೃಷ್ಟಿಸುವುದಕ್ಕೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನೀವು ಎಷ್ಟೇ ಕಷ್ಟಪಟ್ಟರೂ, ಎಷ್ಟೇ ಪ್ರಾಮಾಣಿಕತೆಯಿಂದ ದುಡಿದರೂ ನಿಮಗೆ ಸಿಗಬೇಕಾದ ಯಶಸ್ಸು, ಸ್ಥಾನಮಾನ ಮತ್ತು ನೆಮ್ಮದಿ ನಿಮ್ಮ ಕೈತಪ್ಪಿ ಹೋಗುತ್ತಿದೆಯಾ? ನೀವು ನಂಬಿದವರೇ ನಿಮಗೆ ದ್ರೋಹ ಮಾಡುತ್ತಿದ್ದಾರೆ. ನೀವು ಕಾಡಿನ ರಾಜನಾಗಿರಬಹುದು, ಆದರೆ ಈಗ ನಿಮ್ಮದೇ ಸಾಮ್ರಾಜ್ಯದಲ್ಲಿ ನಿಮ್ಮದೇ ಜನರ ಮಧ್ಯೆ ನೀವು ಸೋಲುತ್ತಿದ್ದೀರಾ. ನಿಮ್ಮ
ಬೆನ್ನ ಹಿಂದೆಯೇ ನಿಮ್ಮ ವಿರುದ್ಧ ಷಡ್ಯಂತ್ರಗಳು ನಡೆಯುತ್ತಿವೆಯಾ? ಹೌದು ಎಂದಾದರೆ ಈ ವಿಡಿಯೋ ನಿಮಗಾಗಿ ಮಾತ್ರ. ಏಕೆಂದರೆ ನಿಮ್ಮ ಯಶಸ್ಸಿಗೆ ತಡೆಯೊಡ್ಡುತ್ತಿರುವ, ನಿಮ್ಮನ್ನೇ ಒಳಗೊಳಗೆ ನಾಶ ಮಾಡುತ್ತಿರುವ ಆ 4 ಅತಿ ಭಯಂಕರ ಗುಪ್ತ ಶತ್ರುಗಳು ಯಾರು ಎಂದು ಇಂದು ನಾವು ನಿಮಗೆ ತಿಳಿಸಲಿದ್ದೇವೆ. ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಏಕೆಂದರೆ ಆ 4ನೇ ಶತ್ರು ಬೇರೆ ಯಾರೂ ಅಲ್ಲ, ನಿಮ್ಮ ಮನೆಯಲ್ಲೇ ನಿಮ್ಮ ಜೊತೆಯಲ್ಲಿಯೇ ಇದ್ದಾನೆ. ವಿಡಿಯೋದಲ್ಲಿ ಮುಂದುವರಿಯೋದಕ್ಕಿಂತ ಮೊದಲು ಜೈ ಉಗ್ರ ನರಸಿಂಹಸ್ವಾಮಿ ಎಂದು ಕಮೆಂಟ್ ಮಾಡಿ. ಸಿಂಹರಾಶಿಯವರೇ, ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ಕನಸಿರುತ್ತದೆ. ಆದರೆ ನಿಮ್ಮ ಕನಸುಗಳು ಸಾಮಾನ್ಯವಾದದ್ದಲ್ಲ. ನಿಮ್ಮ ರಾಶಿಯ ಅಧಿಪತಿ ಸಾಕ್ಷಾತ್ ನವಗ್ರಹಗಳ ನಾಯಕ ಸೂರ್ಯದೇವ. ಸೂರ್ಯದೇವನೆಂದರೆ ಬೆಳಕು, ಶಕ್ತಿ, ಅಪಾರವಾದ ತೇಜಸ್ಸು, ನಾಯಕತ್ವ ಮತ್ತು ರಾಜವೈಭೋಗ. ಈ ಸೂರ್ಯನ ಗುಣಗಳೇ ನಿಮ್ಮ ರಕ್ತದ ಕಣಕಣದಲ್ಲೂ ಹರಿಯುತ್ತಿವೆ. ನೀವು ಯಾವುದೇ ಗುಂಪಿನಲ್ಲಿದ್ದರೂ, ಯಾವುದೇ ಸಭೆಯಲ್ಲಿದ್ದರೂ ಅಲ್ಲಿ ಎದ್ದು ಕಾಣುವ ವೈಶಿಷ್ಟ್ಯ ವ್ಯಕ್ತಿತ್ವ ನಿಮ್ಮದು. ನಿಮ್ಮ ನಗು, ನಿಮ್ಮ ಮಾತು, ನಿಮ್ಮ ಗಾಂಭೀರ್ಯ, ನಡೆಯುವ ವೈಖರಿ ಎಲ್ಲರನ್ನೂ ಸೋಜಿಗಳಿಗಂತೆ ಆಕರ್ಷಿಸುತ್ತದೆ. ನೀವು ಯಾರಿಗಾದರೂ ಸಹಾಯ ಮಾಡಲು ನಿಂತರೆ ನಿಮ್ಮ ಪ್ರಾಣವನ್ನು ಬೇಕಾದರೂ ಪಣಕ್ಕಿಡುತ್ತೀರಿ. ಬೆಂಕಿಯ ತತ್ವವನ್ನು ಹೊಂದಿರುವ ನಿಮ್ಮ ರಾಶಿಯವರು ಅನ್ಯಾಯವನ್ನು ಕಂಡರೆ ಸಿಡಿದೇಳುವ ಕಿಚ್ಚು ಹೊಂದಿದ್ದೀರಿ. ಆದರೆ ಒಮ್ಮೆ ಶಾಂತವಾಗಿ ಕುಳಿತು ಸ್ವಲ್ಪ ಹಿಂದಿರುಗಿ ನೋಡಿ. ನೀವು ಯಾರಿಗೆಲ್ಲ ಜೀವಕ್ಕಿಂತ ಹೆಚ್ಚಾಗಿ ಸಹಾಯ ಮಾಡಿದ್ದೀರೋ ಅವರೆಲ್ಲ ಇಂದು ನಿಮ್ಮ ಜೊತೆಗೆ ಇದ್ದಾರಾ? ನಿಮ್ಮ ಒಳ್ಳೆತನವನ್ನು, ನಿಮ್ಮ ತ್ಯಾಗವನ್ನು ಅವರು ಅರ್ಥ ಮಾಡಿಕೊಂಡಿದ್ದಾರೆ. ನಿಮ್ಮ ಕಷ್ಟದಲ್ಲಿದ್ದಾಗ, ನಿಮ್ಮ ಮನಸ್ಸು ಒಡೆದು ಚೂರಾದಾಗ ನಿಮ್ಮ ಕೈ ಹಿಡಿಯಲು ಎಷ್ಟು ಜನರಿದ್ದಾರೆ, ಬೆರಳೆಣಿಕೆಯಷ್ಟು ಜನ ಕೂಡ ಇರುವುದಿಲ್ಲ ಎನ್ನುವುದು ಕಟು ಸತ್ಯ. ನಿಮ್ಮ ಈ ಪರಿಸ್ಥಿತಿಗೆ ಕಾರಣ ಏನು ಗೊತ್ತಾ? ಅದೇ ಗುಪ್ತ ಶತ್ರುಗಳು. ಆ ಶತ್ರುಗಳು ಕತ್ತಲೆಯಲ್ಲಿ ನಿಂತು ನಿಮ್ಮ ಮೇಲೆ ದಾಳಿ ಮಾಡುತ್ತಿಲ್ಲ, ಬದಲಾಗಿ ನಿಮ್ಮ ಪ್ರೀತಿಯ, ನಂಬಿಕೆಯ ಮುಖವಾಡ ತೊಟ್ಟು ನಿಮ್ಮ ಜೊತೆಯಲ್ಲಿಯೇ ಇದ್ದಾರೆ. ಆ ಶತ್ರುಗಳ ಬಗ್ಗೆ ಹೇಳುವ ಮುನ್ನ ನಿಮ್ಮ ಜೀವನದ ಕೆಲವು ಕಹಿ ಸತ್ಯಗಳನ್ನು, ನೀವು ಪ್ರತಿದಿನ ಅನುಭವಿಸುತ್ತಿರುವ ಆಂತರಿಕ ಸಂಘರ್ಷಗಳನ್ನು ನೀವು ಒಪ್ಪಿಕೊಳ್ಳಲೇಬೇಕು. ಸಿಂಹರಾಶಿಯವರೇ, ನೀವು ಹುಟ್ಟಿನಿಂದಲೇ ಮಹತ್ವಾಕಾಂಕ್ಷಿಗಳು. ಸಣ್ಣ ಪುಟ್ಟ ವಿಷಯಗಳಿಗೆ ನೀವು ಎಂದಿಗೂ ತಲೆಕೆಡಿಸಿಕೊಳ್ಳುವುದಿಲ್ಲ. ಯಾವುದೇ ಕೆಲಸ ಮಾಡಿದರೂ ಅದು ಪರ್ಫೆಕ್ಟ್ ಆಗಿರಬೇಕು, ಎಲ್ಲರೂ ನನ್ನನ್ನು ಗುರುತಿಸಬೇಕು ಎಂಬ ಹಂಬಲ ನಿಮ್ಮದು. ನೀವು ಏನಾದರೂ ಸಾಧಿಸಬೇಕು ಎಂದು ಪಣ ತೊಟ್ಟರೆ ಅದನ್ನು ಸಾಧಿಸುವವರೆಗೂ ನಿಮಗೆ ನಿದ್ದೆ ಬರುವುದಿಲ್ಲ. ಆದರೆ ಈ ಯಶಸ್ಸಿನ ಪ್ರಯಾಣದಲ್ಲಿ ನೀವು ಎಷ್ಟೋ ಬಾರಿ ಒಂಟಿಯಾಗಿದ್ದೀರಿ. ನಿಮ್ಮ ನೋವನ್ನು, ನಿಮ್ಮ ಕಣ್ಣೀರನ್ನು ನೀವು ಯಾರಿಗೂ ತೋರಿಸುವುದಿಲ್ಲ. ನಿಮ್ಮ ಕಣ್ಣೀರು ಯಾರಿಗಾದರೂ ಕಂಡರೆ ನಿಮ್ಮ ದೌರ್ಬಲ್ಯವನ್ನು ಜಗತ್ತಿಗೆ ತೋರಿಸಿದಂತೆ ನೀವು ಭಾವಿಸುತ್ತೀರಿ. ಹೊರಗಡೆ ನಗು ನಗುತ್ತಾ ನಾನು ಸ್ಟ್ರಾಂಗ್, ನನಗೇನೂ ಆಗಿಲ್ಲ ಎಂದು ಧೈರ್ಯವಾಗಿ ತೋರಿಸಿಕೊಳ್ಳುವ ನೀವು ರಾತ್ರಿ ಒಂಟಿಯಾಗಿ ಮಲಗುವಾಗ ದಿಂಬಿಗೆ ಮುಖವಡ್ಡಿ ಅನುಭವಿಸುವ ಆ ಒಂಟಿತನದ ನೋವು ಯಾರಿಗೂ ಅರ್ಥವಾಗುವುದಿಲ್ಲ. ಕಿರೀಟ ಧರಿಸಿದ ತಲೆಗೆ ನೆಮ್ಮದಿ ಇರುವುದಿಲ್ಲ ಎನ್ನುವ ಮಾತಿದೆ. ನಿಮ್ಮ ಪರಿಸ್ಥಿತಿಯು ಹಾಗೆಯೇ ಆಗಿದೆ. ನಿಮ್ಮ ಈ ಮೃದುವಾದ ಮನಸ್ಸನ್ನೇ, ನಿಮ್ಮ ಈ ಭಾವನಾತ್ಮಕ ಗುಣವನ್ನೇ ಕೆಲವರು ಬಂಡವಾಳವಾಗಿ ಬಳಸಿಕೊಳ್ತಿದ್ದಾರೆ. ನೀವು ಅವರನ್ನು ಸ್ನೇಹಿತರು, ಆಪ್ತರು, ಸಂಬಂಧಿಕರು, ಹಿತೈಷಿಗಳು ಎಂದು ಮನಸಾರೆ ಭಾವಿಸಿದ್ದೀರಿ. ಆದರೆ ನಿಮ್ಮ ಯಶಸ್ಸಿನ ದಾರಿಗೆ ಮುಳ್ಳು ಹಾಸುತ್ತಿರುವುದೇ ಅವರು. ನಿಮ್ಮ ಆ 4 ಗುಪ್ತ ಶತ್ರುಗಳು ನಿಮ್ಮ ಆಲೋಚನೆಗಳನ್ನು, ನಿಮ್ಮ ನಿರ್ಧಾರಗಳನ್ನು ಹೇಗೆ ತಮ್ಮ ಹತೋಟಿಗೆ ತೆಗೆದುಕೊಂಡಿದ್ದಾರೆ ಎಂದರೆ ನಿಮಗೆ ನೀವು ಮಾಡುತ್ತಿರುವ ತಪ್ಪುಗಳೇ ಅರ್ಥವಾಗುತ್ತಿಲ್ಲ. ನಿಮ್ಮ ವೃತ್ತಿ ಜೀವನವನ್ನೇ ಒಮ್ಮೆ ಕಣ್ಣೆದುರು ತಂದುಕೊಳ್ಳಿ. ಆಫೀಸ್ನಲ್ಲಿ ಅಥವಾ ನೀವು ಮಾಡುತ್ತಿರುವ ಬಿಸ್ನೆಸ್ಸಲ್ಲಿ ಅತ್ಯಂತ ಹೆಚ್ಚು ಕಷ್ಟಪಡುವವರು ನೀವೇ ಆಗಿರುತ್ತೀರಿ. ಪ್ರತಿಯೊಂದು ಜವಾಬ್ದಾರಿಯನ್ನು ಹೆಗಲ ಮೇಲೆ ಹೊತ್ತು ಹಗಲು ರಾತ್ರಿ ಎನ್ನದೇ ಪ್ರಾಜೆಕ್ಟ್ ಯಶಸ್ವಿಯಾಗುವಂತೆ ಮಾಡುತ್ತೀರಿ. ಆದರೆ ಕೊನೆಗೆ ಕ್ರೆಡಿಟ್ ತೆಗೆದುಕೊಳ್ಳುವಾಗ ಅಥವಾ ಲಾಭಾಂಶ ಹಂಚಿಕೆಯಾಗುವಾಗ ಬೇರೆ ಯಾರ ಮುಂದೆ ಬಂದು ನಿಲ್ಲುತ್ತಾರೆ. ನಿಮಗೆ ಸಿಗಬೇಕಾದ ಪ್ರಮೋಷನ್, ನಿಮಗೆ ಸಿಗಬೇಕಾದ ಗೌರವ ಬೇರೆಯವರ ಪಾಲಾಗುತ್ತದೆ. ಆರ್ಥಿಕ ಲಾಭದ ವಿಚಾರ ಬಂದಾಗ ನಿಮ್ಮನ್ನು ವ್ಯವಸ್ಥಿತವಾಗಿ ಕಡೆಗಣಿಸಲಾಗುತ್ತದೆ. ಇಷ್ಟು ಬುದ್ಧಿವಂತರಾದ ನೀವು, ಇಷ್ಟು ಚಾಣಾಕ್ಷರಾದ ನೀವು ಇಂತಹ ಮೋಸಗಳಿಗೆ ಹೇಗೆ ಬಲಿಯಾಗುತ್ತಿದ್ದೀರಿ? ಇದಕ್ಕೆ ಕಾರಣ ನಿಮ್ಮ ಸುತ್ತಲೂ ಹೆಣೆದಿರುವ ಆ ಕಾಣದ ಬಲೆ. ಆ ಬಲೆಯನ್ನು ಹೆಣೆದಿರುವ ಶತ್ರುಗಳು ಯಾರ್ಯಾರು ಎಂದು ನೀವು ತಿಳಿದುಕೊಳ್ಳಬೇಕಾದ ಸಮಯ ಈಗ ಬಂದಿದೆ. ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಒಮ್ಮೆ ಅವಲೋಕಿಸಿ ನೋಡಿ. ಸಿಂಹರಾಶಿಯವರ ಕೈಯಲ್ಲಿ ಹಣ ನಿಲ್ಲುವುದು ಬಹಳ ಕಷ್ಟದ ಮಾತು. ಹಣ ಬರುವ ದಾರಿಗಳು ಎಷ್ಟಿವೆಯೋ ಹೋಗುವ ದಾರಿಗಳು ಅದಕ್ಕಿಂತ 10 ಪಟ್ಟು ಹೆಚ್ಚಿರುತ್ತವೆ. ನಿಮ್ಮ ರಾಯಲ್ ಲೈಫ್ ಸ್ಟೈಲ್, ಇತರರಿಗೆ ಸಹಾಯ ಮಾಡುವ ಗುಣ ನಿಮ್ಮ ಉಳಿತಾಯವನ್ನು ಕರಗಿಸುತ್ತಿದೆ. ಯಾರಾದರೂ ಬಂದು 2 ಸಿಹಿ ಮಾತು ಆಡಿ ಕಷ್ಟ ಎಂದು ಕಣ್ಣೀರು ಹಾಕಿದರೆ ನಿಮ್ಮ ಜೇಬಿನಲ್ಲಿರುವ ಕೊನೆಯ ರೂಪಾಯಿಯನ್ನು ತೆಗೆದುಕೊಡುವ ಅತ್ಯಂತ ವಿಶಾಲ ಹೃದಯ ನಿಮ್ಮದು.
ಬೇರೆಯವರ ಕಷ್ಟವನ್ನು ನಿಮ್ಮ ಕಷ್ಟ ಎಂದು ಭಾವಿಸುತ್ತೀರಿ. ಆದರೆ ನೀವು ಕೊಟ್ಟ ಹಣ ನಿಮಗೆ ಸರಿಯಾದ ಸಮಯಕ್ಕೆ ವಾಪಸ್ ಬರುತ್ತಿದೆಯಾ? ಖಂಡಿತ ಇಲ್ಲ. ನಿಮ್ಮ ಬಳಿ ಹಣ ಇದ್ದಾಗ, ನಿಮ್ಮ ಬಳಿ ಅಧಿಕಾರ ಇದ್ದಾಗ ಮಾತ್ರ ನಿಮ್ಮನ್ನು ಸುತ್ತುವರಿಯುವ ಜನರು ನಿಮಗೆ ಆಪತ್ತು ಬಂದಾಗ, ನಿಮಗೆ ಸಹಾಯ ಬೇಕಾದಾಗ ಮಾಯವಾಗುತ್ತಾರೆ. ಈ ರೀತಿಯ ಆರ್ಥಿಕ ಹಿನ್ನಡೆಗೆ, ನಿಮ್ಮ ಮಾನಸಿಕ ನೆಮ್ಮದಿ ಹಾಳಾಗುವುದಕ್ಕೆ ಮೂಲ ಕಾರಣ ಆ 4 ಗುಪ್ತ ಶತ್ರುಗಳೇ ಆಗಿದ್ದಾರೆ. ಸಿಂಹರಾಶಿಯವರ ಪ್ರೀತಿ ಮತ್ತು ವೈಯಕ್ತಿಕ ಸಂಬಂಧಗಳ ಬಗ್ಗೆ ಹೇಳೋದಾದರೆ, ನೀವು ಪ್ರೀತಿಸಿದರೆ ಜೀವನವನ್ನೇ ಧಾರೆ ಎರೆಯುತ್ತೀರಿ. ನಿಮ್ಮ ಸಂಗಾತಿಯನ್ನು ರಕ್ಷಿಸುವ ಕವಚವಾಗಿ ನಿಲ್ಲುತ್ತೀರಿ. ನಿಮ್ಮ ಪ್ರೀತಿಯಲ್ಲಿ ಕಲ್ಮಶವಿರುವುದಿಲ್ಲ. ಆದರೆ ಬಹಳಷ್ಟು ಬಾರಿ ನಿಮಗೆ ನಿಮ್ಮ ಪ್ರೀತಿಗೆ ಸರಿಯಾದ ಬೆಲೆ ಸಿಗುವುದಿಲ್ಲ. ನಿಮ್ಮ ಕಾಳಜಿಯನ್ನು ಅಧಿಕಾರ ಚಲಾಯಿಸುವಿಕೆ ಎಂದು ತಪ್ಪಾಗಿ ಅರ್ಥೈಸಿಕೊಳ್ಳಲಾಗುತ್ತದೆ. ನಿಮ್ಮ ಪ್ರಾಮಾಣಿಕತೆಯನ್ನು ಅನುಮಾನಿಸಲಾಗುತ್ತದೆ. ಇದರಿಂದ ನಿಮ್ಮ ಮನಸ್ಸಿಗೆ ಆಗುವ ಗಾಯ ಅಷ್ಟಿಷ್ಟಲ್ಲ, ಒಳಗೊಳಗೆ ಕುದಿಯುವ ನೀವು ಯಾರಿಗೂ ಹೇಳಲಾಗದೆ, ಸಹಿಸಿಕೊಳ್ಳಲಾಗದೆ ಒದ್ದಾಡುತ್ತೀರಿ. ಇಷ್ಟೆಲ್ಲ ಅನುಭವಿಸಿದ ಮೇಲೆ ಮತ್ತೆ ಯಾರನ್ನಾದರೂ ನಂಬಿ ಅದೇ ತಪ್ಪುಗಳನ್ನು ಮತ್ತೆ ಮತ್ತೆ ಮಾಡುತ್ತೀರಿ. ಯಾಕೆ ಗೊತ್ತಾ? ನಿಮ್ಮ ಕಣ್ಣಿಗೆ ಆ ಶತ್ರುಗಳು ಇನ್ನೂ ಕಾಣುತ್ತಿಲ್ಲ. ಇಲ್ಲಿಯವರೆಗೂ ನಾನು ಹೇಳಿದ ಪ್ರತಿಯೊಂದು ಮಾತು ನಿಮ್ಮ ಜೀವನದಲ್ಲಿ ನಡೆದಿರುವ ಸತ್ಯ ಘಟನೆಗಳೇ ಆಗಿವೆ. ನೀವು ಈ ವಿಡಿಯೋವನ್ನು ಇಲ್ಲಿಯವರೆಗೂ ನೋಡ್ತಿದ್ದೀರಿ ಅಂದರೆ ನಿಮ್ಮ ಒಳಗಿರುವ ಆ ಸಿಂಹ ಜಾಗೃತವಾಗಿದೆ ಎಂದರ್ಥ. ನಿಮ್ಮ ಸೋಲುಗಳಿಗೆ ಕಾರಣ ಹುಡುಕುವ ಹಸಿವು ನಿಮ್ಮಲ್ಲಿದೆ ಎಂದರ್ಥ. ಈಗ ಆ ರಹಸ್ಯವನ್ನು ಬಿಚ್ಚಿಡುವ ಸಮಯ ಬಂದಿದೆ. ಆ ಶತ್ರುಗಳು ಹೊರಗಿನ ಪ್ರಪಂಚದಲ್ಲಿಲ್ಲ. ಹೌದು, ನೀವು ಕೇಳುತ್ತಿರುವುದು ಅಕ್ಷರಶಃ ಸತ್ಯ. ನಿಮ್ಮ ಯಶಸ್ಸನ್ನು, ನೆಮ್ಮದಿಯನ್ನು ಕಿತ್ತುಕೊಳ್ಳುತ್ತಿರುವ ಆ 4 ಗುಪ್ತ ಶತ್ರುಗಳು ಹೊರಗಿನವರಲ್ಲ, ಬದಲಾಗಿ ಅವರು ನಿಮ್ಮ ಒಳಗೆ ಮನೆ ಮಾಡಿದ್ದಾರೆ. ನಿಮ್ಮ ಸ್ವಭಾವದಲ್ಲೇ, ನಿಮ್ಮ ರಕ್ತದಲ್ಲೇ ಅಡಗಿದ್ದಾರೆ. ಇದೇ ಆ ಬೆಚ್ಚಿ ಬೀಳಿಸುವ, ಆದರೆ ನೀವು ಒಪ್ಪಿಕೊಳ್ಳಲೇಬೇಕಾದ ಸತ್ಯ. ನೀವು ಹೊರಗಿನವರನ್ನು ಶತ್ರುಗಳೆಂದು ಭಾವಿಸಿ ಗಾಳಿಯಲ್ಲಿ ಕತ್ತಿ ಬೀಸುತ್ತಿದ್ದೀರಿ. ಆದರೆ ನಿಜವಾದ ಶತ್ರುಗಳು ನಿಮ್ಮೊಳಗೆ ಕುಳಿತು ನಿಮ್ಮನ್ನು ನಿಯಂತ್ರಿಸುತ್ತಿದ್ದಾರೆ. ಹಾಗಾದರೆ ಯಾರು ಆ 4 ಗುಪ್ತ ಶತ್ರುಗಳು? ಪ್ರತಿಯೊಂದು ಶತ್ರುವಿನ ಬಗ್ಗೆಯೂ ಅತ್ಯಂತ ಗಮನವಿಟ್ಟು ಕೇಳಿ, ಏಕೆಂದರೆ ಇವುಗಳನ್ನು ಜಯಿಸದೆ ನಿಮಗೆ ಭವಿಷ್ಯದಲ್ಲಿ ಗೆಲುವಿಲ್ಲ. ನಿಮ್ಮ ಮೊದಲನೇ ಗುಪ್ತ ಶತ್ರು ಕುರುಡು ನಂಬಿಕೆ ಮತ್ತು ಅತಿಯಾದ ಉದಾರತೆ. ಹೌದು ಸಿಂಹರಾಶಿಯವರೇ, ನಿಮ್ಮ ಅತಿ ದೊಡ್ಡ ಶತ್ರು ನಿಮ್ಮದೇ ಒಳ್ಳೆಯತನ. ನೀವು ಒಮ್ಮೆ ಒಬ್ಬರನ್ನ ನಂಬಿದರೆಂದರೆ ಮುಗಿಯಿತು. ಅವರ ಬಗ್ಗೆ ಯಾರು ಏನೇ ಕೆಟ್ಟದಾಗಿ ಸಾಕ್ಷಿ ಸಮೇತ ತಂದುಕೊಟ್ಟರೂ ನೀವು ಕೇಳುವುದಿಲ್ಲ. ಅವರ ಪ್ರತಿಯೊಂದು ತಪ್ಪುಗಳನ್ನು ನೀವು ಕಡೆಗಣಿಸುತ್ತೀರಿ. ದಾನಶೂರ ಕರ್ಣನಂತೆ ಎಲ್ಲವನ್ನೂ ಕೊಡುವ ನಿಮ್ಮ ಈ ಕುರುಡು ನಂಬಿಕೆಯನ್ನೇ ನಿಮ್ಮ ಸುತ್ತಲಿನವರು ಬಂಡವಾಳ ಮಾಡಿಕೊಂಡಿದ್ದಾರೆ. ನಿಮ್ಮನ್ನು ಹೇಗೆ ಹೊಗಳಬೇಕು, ನಿಮ್ಮ ಈಗೋವನ್ನು ಹೇಗೆ ತಣಿಸಬೇಕು ಮತ್ತು ನಿಮ್ಮಿಂದ ಹೇಗೆ ಕೆಲಸ ಮಾಡಿಸಿಕೊಳ್ಳಬೇಕು ಎನ್ನುವ ಕಲೆ ಅವರಿಗೆ ಕರಗತವಾಗಿದೆ. ನಿಮ್ಮನ್ನು ನೀವು ಗ್ರೇಟ್, ನೀವಿಲ್ಲದೆ ಈ ಕೆಲಸ ಆಗುತ್ತಿರಲಿಲ್ಲ ಎಂದು ಉಬ್ಬಿಸಿ ತಮ್ಮ ಬೇಳೆ ಬೇಯಿಸಿಕೊಳ್ಳುತ್ತಾರೆ. ದಯವಿಟ್ಟು ನೆನಪಿಡಿ, ಎಲ್ಲರಿಗೂ ಸಹಾಯ ಮಾಡುವ ಬರದಲ್ಲಿ ನಿಮ್ಮನ್ನೇ ನೀವು ನಾಶ ಮಾಡಿಕೊಳ್ಳಬೇಡಿ. ಈ ಮೊದಲ ಶತ್ರುವನ್ನು ನೀವು ಈಗಲೇ ಕೊಲ್ಲಬೇಕು. ನಂಬಿಕೆ ಇರಲಿ, ದಾನ ಮಾಡುವ ಗುಣ ಇರಲಿ, ಆದರೆ ಅದು ಕುರುಡಾಗಿರಬಾರದು. ದಾನ ಮಾಡಬೇಕು, ವ್ಯಕ್ತಿಯನ್ನು ಅರಿತು ನಂಬಿಕೆ ಇಡಬೇಕು. ನಿಮ್ಮ ಎರಡನೇ ಗುಪ್ತ ಶತ್ರು ಅನಗತ್ಯ ಹಠ, ಸುಳ್ಳು ಪ್ರತಿಷ್ಠೆ ಮತ್ತು ಅಹಂಕಾರದ ಛಾಯೆ. ಸೂರ್ಯನ ಪ್ರಭಾವದಿಂದಾಗಿ ನಿಮ್ಮಲ್ಲಿ ನಾಯಕತ್ವದ ಗುಣ ಹುಟ್ಟಿನಿಂದಲೇ ಬಂದಿದೆ. ಆದರೆ ಕೆಲವೊಮ್ಮೆ ಇದು ಅತಿಯಾದ ಹದಕ್ಕೆ, ಯಾರಿಗೂ ಬಗ್ಗದ ಅಹಂಕಾರಕ್ಕೆ ತಿರುಗುತ್ತದೆ. ನಾನು ಹಿಡಿದ ಮೂಲಕ್ಕೆ 3 ಕಾಲು, ನಾನು ಹೇಳಿದ್ದೇ ಸರಿ ಎನ್ನುವ ನಿಮ್ಮ ಈ ಸ್ವಭಾವ ನಿಮ್ಮ ಜೀವನದ ಎಷ್ಟೋ ಸುವರ್ಣ ಅವಕಾಶಗಳನ್ನು ಕಸಿದುಕೊಂಡಿದೆ. ಬೇರೆಯವರು ಎಷ್ಟೇ ಒಳ್ಳೆಯ ಸಲಹೆಗಳನ್ನು ನೀಡಿದರೂ ನಿಮ್ಮ ಈಗೋ ಕಾರಣದಿಂದ ನೀವು ಅದನ್ನು ತಿರಸ್ಕರಿಸುತ್ತೀರಿ. ತಪ್ಪು ನಿಮ್ಮದೇ ಇದ್ದರೂ ಅದನ್ನು ಒಪ್ಪಿಕೊಂಡು ಕ್ಷಮೆ ಕೇಳಲು ನಿಮ್ಮ ಮನಸ್ಸು ಒಪ್ಪುವುದಿಲ್ಲ. ನಾನು ಯಾಕೆ ತಲೆ ತಗ್ಗಿಸಬೇಕು ಎನ್ನುವ ಸುಳ್ಳು ಪ್ರತಿಷ್ಠೆಗೆ ಅಂಟಿಕೊಳ್ಳುತ್ತೀರಿ. ಈ ಹಠಮಾರಿತನವೇ ನಿಮ್ಮ ಎರಡನೇ ಬಹುದೊಡ್ಡ ಶತ್ರು. ಮರ ಎಷ್ಟೇ ದೊಡ್ಡದಾಗಿದ್ದರೂ, ಎಷ್ಟೇ ಹೆಮ್ಮರವಾಗಿದ್ದರೂ ಬಿರುಗಾಳಿ ಬಂದಾಗ ಬಗ್ಗಲೇಬೇಕು. ಇಲ್ಲವಾದರೆ ಬೇರು ಸಮೇತ ಕಿತ್ತು ಬರುತ್ತದೆ. ನಮ್ರತೆ ಎನ್ನುವುದು ದೌರ್ಬಲ್ಯವಲ್ಲ, ಅದು ನಿಮ್ಮ ಶಕ್ತಿ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಈ ಅಹಂಕಾರವನ್ನು ಬಿಟ್ಟ ದಿನ ನಿಮ್ಮ ಯಶಸ್ಸಿನ ಗ್ರಾಫ್ ಮೇಲೆ ಇರಲು ಶುರುವಾಗುತ್ತದೆ. ನಿಮ್ಮ ಮೂರನೇ ಗುಪ್ತ ಶತ್ರು ಗತಕಾಲದ ಕಹಿ ನೆನಪುಗಳು ಮತ್ತು ಅತಿಯಾದ ಆಲೋಚನೆ. ಸಿಂಹರಾಶಿಯವರು ಹೊರಗಡೆ ಗಟ್ಟಿಯಾಗಿ ಕಲ್ಲಿನಂತೆ ಕಂಡರೂ ಒಳಗಡೆ ಹೂವಿಗಿಂತಲೂ ಮೃದು. ಯಾರಾದರೂ ನಿಮಗೆ ಮೋಸ ಮಾಡಿದರೆ, ನಿಮ್ಮ ನಂಬಿಕೆಗೆ ದ್ರೋಹ ಬಗೆದರೆ ಆ ಘಟನೆಯನ್ನು ನೀವು ಸುಲಭವಾಗಿ ಮರೆಯುವುದಿಲ್ಲ. ವರ್ಷಗಳೇ ಕಳೆದರೂ, ದಶಕಗಳೇ ಕಳೆದರೂ ಆ ದ್ರೋಹದ ನೆನಪು ನಿಮ್ಮನ್ನು ಕಾಡುತ್ತಲೇ ಇರುತ್ತದೆ. ಅವರು ನನಗೆ ಹಾಗೆ ಮಾಡಬಾರದಿತ್ತು, ನಾನು ಅವರಿಗೆ ಎಷ್ಟು ಸಹಾಯ ಮಾಡಿದೆ ಎಂದು ಯೋಚಿಸುತ್ತಾ, ಪ್ರತಿದಿನವೂ ಓವರ್ ಥಿಂಕಿಂಗ್ ಮಾಡುತ್ತಾ
ನಿಮ್ಮ ವರ್ತಮಾನದ ಅಮೂಲ್ಯ ಸಮಯವನ್ನು ಮತ್ತು ಶಕ್ತಿಯನ್ನು ಹಾಳು ಮಾಡುತ್ತಿದ್ದೀರಿ. ಹಳೆಯ ಗಾಯಗಳನ್ನು ಕೆರೆದು ಮತ್ತೆ ಮತ್ತೆ ರಕ್ತ ಬರುವಂತೆ ಮಾಡುತ್ತಿದ್ದೀರಿ. ಹಳೆಯದನ್ನು ಮರೆತು ಕ್ಷಮಿಸಿ ಮುಂದೆ ಸಾಗದಿರುವುದೇ ನಿಮ್ಮ ಯಶಸ್ಸಿಗೆ ಅಡ್ಡಿಯಾಗುತ್ತಿರುವ ಮೂರನೇ ಶತ್ರು. ನಿಮ್ಮ ಶಕ್ತಿ ವರ್ತಮಾನದಲ್ಲಿದೆ, ಕಳೆದು ಹೋದ ಕಾಲದಲ್ಲಿಲ್ಲ ಎಂಬುದನ್ನು ನೀವು ಮರೆಯಬಾರದು. ಮತ್ತು ಕೊನೆಯದಾಗಿ ನಿಮ್ಮ ನಾಲ್ಕನೇ ಹಾಗೂ ಅತಿ ಭಯಂಕರ ಗುಪ್ತ ಶತ್ರು ನಿರ್ಲಕ್ಷ್ಯ, ಸೋಮಾರಿತನ ಮತ್ತು ಅತಿಯಾದ ಆತ್ಮವಿಶ್ವಾಸ. ವಿಡಿಯೋದ ಆರಂಭದಲ್ಲಿ ನಾನು ಹೇಳಿದ ಈ ಶತ್ರು ನಿಮ್ಮ ಜೊತೆಯಲ್ಲೇ, ನಿಮ್ಮ ಮನೆಯಲ್ಲೇ ಇದ್ದಾನೆ ಎಂದು. ಆ ಶತ್ರು ಬೇರಾರೂ ಅಲ್ಲ, ಕನ್ನಡಿ ಮುಂದೆ ನಿಂತಾಗ ನಿಮಗೆ ಕಾಣುವ ನಿಮ್ಮ ಪ್ರತಿಬಿಂಬದ ಒಳಗಿರುವ ಸೋಮಾರಿ ಸಿಂಹ. ಇದನ್ನು ಮಲಗಿರುವ ಸಿಂಹದ ಕಾಯಿಲೆ ಎಂದು ಕರೆಯಬಹುದು. ನಿಮಗೆ ನಿಮ್ಮ ಸಾಮರ್ಥ್ಯದ ಮೇಲೆ ಅಪಾರವಾದ ನಂಬಿಕೆ ಇದೆ. ಯಾವಾಗ ಬೇಕಿದ್ದರೂ ನಾನು ಎದ್ದು ನಿಂತು ಇದನ್ನು ಸಾಧಿಸಬಲ್ಲೆ, ನನಗೆ ಇದು ದೊಡ್ಡ ವಿಷಯವೇ ಅಲ್ಲ ಎಂಬ ಈ ಅತಿಯಾದ ಆತ್ಮವಿಶ್ವಾಸವೇ ನಿಮ್ಮನ್ನು ಸೋಮಾರಿಯನ್ನಾಗಿ ಮಾಡುತ್ತಿದೆ. ಎಷ್ಟೋ ಪ್ರಮುಖ ಕೆಲಸಗಳನ್ನು ನಾಳೆ ಮಾಡೋಣ, ಮುಂದಿನ ವಾರ ಮಾಡೋಣ ಎಂದು ಮುಂದೂಡುತ್ತೀರಿ. ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳದೆ ಕೊನೆ ಘಳಿಗೆಯಲ್ಲಿ ಎಚ್ಚೆತ್ತುಕೊಂಡು ಪರದಾಡುತ್ತೀರಿ. ನಿಮ್ಮಲ್ಲಿರುವ ಟ್ಯಾಲೆಂಟ್, ನಿಮ್ಮಲ್ಲಿರುವ ಸ್ಕಿಲ್ ಬೇರೆ ಯಾರಲ್ಲೂ ಇಲ್ಲ. ಆದರೆ ಈ ನಿರ್ಲಕ್ಷ್ಯ ಮತ್ತು ಸೋಮಾರಿತನ ನಿಮ್ಮನ್ನು ಹಿಂದಕ್ಕೆ ಜಗ್ಗುತ್ತಿದೆ. ನಿಮ್ಮ ಈ ಗುಣವೇ ನಿಮ್ಮ ಶತ್ರುಗಳಿಗೆ ನಿಮ್ಮ ಮೇಲೆ ಸವಾರಿ ಮಾಡಲು, ನಿಮ್ಮನ್ನು ಹಿಂದಿಕ್ಕಿ ಮುಂದೆ ಹೋಗಲು ಅವಕಾಶ ಮಾಡಿಕೊಡುತ್ತಿವೆ. ಸಿಂಹರಾಶಿಯವರೇ, ದಯವಿಟ್ಟು ಅರ್ಥ ಮಾಡಿಕೊಳ್ಳಿ. ಈ 4 ಗುಪ್ತ ಶತ್ರುಗಳು ಬೇರಾರೂ ಅಲ್ಲ, ನಿಮ್ಮದೇ ವ್ಯಕ್ತಿತ್ವದ ನಕಾರಾತ್ಮಕ ಮುಖಗಳು. ಇವುಗಳನ್ನು ನೀವು ಎಲ್ಲಿಯವರೆಗೆ ನಿಮ್ಮೊಳಗೆ ಪೋಷಿಸುತ್ತೀರೋ ಅಲ್ಲಿಯವರೆಗೆ ಯಾವ ದೇವರು, ಯಾವ ಗ್ರಹವು, ಯಾವ ರತ್ನವೂ ನಿಮ್ಮನ್ನು ಕಾಪಾಡಲು ಸಾಧ್ಯವಿಲ್ಲ. ಆದರೆ ಒಂದು ಸಾರಿ ಈ 4 ಶತ್ರುಗಳನ್ನು ನೀವು ನಿಮ್ಮೊಳಗಿಂದ ಕಿತ್ತೆಸೆದರೆ ನಿಮ್ಮನ್ನು ಸೋಲಿಸುವ ತಾಕತ್ತು ಈ ಜಗತ್ತಿನ ಯಾರಿಗೂ ಇಲ್ಲ. ನೀವು ನಿಜವಾದ ಕಾಡಿನ ರಾಜನಂತೆ ಎದ್ದು ನಿಲ್ಲುತ್ತೀರಿ. ನಿಮ್ಮ ಗರ್ಜನೆಗೆ ಇಡೀ ಜಗತ್ತೇ ತಲೆಬಾಗುತ್ತದೆ. ನಿಮ್ಮ ಯಶಸ್ಸು ಆಕಾಶವನ್ನು ಮುಟ್ಟುತ್ತದೆ. ಹಿಂದೆ ಎಚ್ಚೆತ್ತುಕೊಳ್ಳಿ. ನಿಮ್ಮೊಳಗಿನ ಆ ನೈಜ ಸಿಂಹವನ್ನು ಜಾಗೃತಗೊಳಿಸಿ. ನಿಮ್ಮ ಸೋಮಾರಿತನವನ್ನು ಬಿಡಿ, ಅಹಂಕಾರವನ್ನು ಬದಿಗಿಡಿ, ದ್ರೋಹಿಗಳನ್ನು ಮರೆತು ಬಿಡಿ ಮತ್ತು ಯೋಗ್ಯರಿಗೆ ಮಾತ್ರ ನಿಮ್ಮ ಪ್ರೀತಿಯನ್ನು ಕೊಡಿ. ನಿಮ್ಮ ಕಳೆದು ಹೋದ ಸಾಮ್ರಾಜ್ಯವನ್ನು ಮರಳಿ ಪಡೆಯುವ ಸಮಯ ಬಂದಿದೆ.